ನೋಡಿ ಇದು ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಏರ್ಪೋರ್ಟ್ ಇದೆ ಅಲ್ವಾ, ಅಲ್ಲಿಂದ ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ನೋಡ್ತಿದ್ದಂತಲೇ ಹೋಗಿ ಇದು ಆ ಹಾಸ್ಟೆಲ್ಗೆ ಡಿಕ್ಕಿಯನ್ನು ಹೊಡೆದಿದೆ. ಆರಂಭದಲ್ಲಿ ನಾವು ಅಂದ್ಕೊಳ್ತಾ ಇದ್ವಿ ಮರಕ್ಕೆ ಡಿಕ್ಕಿ ಹೊಡೆದಿರ್ಬೋದು ಕಾಂಪೌಂಡ್ಗೆ ಅಂತೇಳಿ. ಅಲ್ಲಿನ ಒಂದೊಂದು ದೃಶ್ಯಗಳ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ವಿಮಾನ ದುರಂತದ ಒಂದು ಭೀಕರತೆ ಇದೆ ಅಂತೇಳಿ. ನೋಡಿ ಅಲ್ಲಿ ಡಿ ಜಿ ಸಿ ಅವರು ಕರೆಯನ್ನು ಮಾಡ್ತಾರೆ. ಅಂದರೆ ಅವರು ಅಧಿಕೃತ ಮಾಹಿತಿ ಕೊಟ್ಟ ಪ್ರಕಾರ ಪೈಲಟ್ ಅವರು ಇಂಥ ತುರ್ತು ಸಂದರ್ಭಗಳಲ್ಲಿ ATC ಅವರಿಗೆ ಫೋನ್ ಮಾಡ್ತಾರೆ. ಆ ಕಡೆಯಿಂದ ಪೈಲಟ್ಗೆ ಫೋನ್ ಮಾಡಿದಾಗ ಅವರು ಪ್ರತಿಕ್ರಿಯೆ ಇರೋದಿಲ್ಲ. ಅವಾಗೇನಾಗಿರುತ್ತೆ, ಆಲ್ರೆಡಿ ಕ್ಲ್ಯಾಶ್ ಆಗಿರುತ್ತೆ, ಆಗಲೇ ವಿಮಾನ ಪತನ ಆಗಿಬಿಟ್ಟಿರುತ್ತೆ. ಅದು ಏರ್ಪೋರ್ಟ್ನ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿನೇ ರನ್ವೇಯಿಂದ ಸ್ವಲ್ಪ ಮೇಲೆ ಹೋಗುತ್ತೆ ರೀ, 600ರಿಂದ 500 ಅಡಿ ಅಲ್ಲಿ ಮೇಲಿಂದ ಬಿದ್ದಿರೋದು. ಅದು ಮುಂದೆ ಹೋಗಿದ್ರೆ ಇನ್ನೂ ಸ್ವಲ್ಪ ಆ ಹಾಸ್ಟೆಲ್ ಹತ್ರ ಬೀಳ್ದೇ ಮುಂದೆ ಹೋಗಿ ಬಿದ್ದಿದ್ರೆ ಇನ್ನೂ ದೊಡ್ಡ ಸಾವು ನೋವಾಗುವಂತಹ ಸಾಧ್ಯತೆಗಳಿತ್ತು. ಯಾಕಂದರೆ ಅಲ್ಲಿ ಜನವಸತಿ ಪ್ರದೇಶಗಳಿದ್ವು, ಮನೆಗಳಿದ್ವು ಅಲ್ಲಿ. ಹಾಗಾಗಿನೇ ಈಗ ಮೆಡಿಕಲ್ ಕಾಲೇಜಿನ ಆ ಹಾಸ್ಟೆಲ್ ಏನಿದೆ ಅಲ್ಲಿಗೆ ಡಿಕ್ಕಿ ಹೊಡೆದಿದೆ. ಈಗ ನಿಜಕ್ಕೂ ಜನರಿಗೆ ಒಂದು ರೀತಿಯ ಆತಂಕ ಅಂತ ಹೇಳಿದ್ರೆ ಫ್ಲೈಟ್ನ ಹತ್ತಬೇಕಾ ಬೇಡವಾ ಅಂಥೇಳಿ. ಯಾವುದು ಗುಣಮಟ್ಟ ಸಾಮರ್ಥ್ಯ, ಇಂಥ ಬೋಯಿಂಗ್ ಕಂಪನಿಯ ವಿಮಾನವೇ ತಾಂತ್ರಿಕ ದೋಷಕ್ಕೊಳಗಾಗಿ ಈ ರೀತಿ ಕ್ರ್ಯಾಶ್ ಆಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಆತಂಕಕ್ಕೆ ಕಾರಣ ಆಗುತ್ತಾ ಇದೆ. ಕೆಲವೊಬ್ಬರು ಹೇಳ್ತಾ ಇದ್ದರು ಈ ಬೋಯಿಂಗ್ ಕಂಪನಿ ಇದೆ ಅಲ್ವಾ, ಬಹಳ ವರ್ಷಗಳಾಯಿತು, ಹಳೆಯದಾಗಿದೆ ವಿಮಾನಗಳು, ತಾಂತ್ರಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ, ಅಲ್ಲಿ ಚೇಂಜ್ ಮಾಡಬೇಕು, ಹೊಸ ವಿಮಾನಗಳು ಸೇರ್ಪಡೆ ಮಾಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇದ್ದು. ಆದರೂ ಕೂಡ ನಮ್ಮ ಏರ್ ಇಂಡಿಯಾ ಮಾಡಲಿಲ್ಲ. ಅಂದರೆ ಇದು ಗುತ್ತಿಗೆನ ಕೊಡುವ ಒಂದು ಅಮೇರಿಕಾ ಮೂಲದ ಕಂಪ್ನಿ ಇದು. ಹಾಗಾಗಿನೇ ಈಗ ಈ ಬೋಯಿಂಗ್ ವಿಮಾನಗಳು ಬೇರೆ ಬೇರೆ ಕಡೆಗಳಲ್ಲಿ ದುರಂತಕ್ಕೆ ಬಹಳ ಈಡಾಗಿದ್ದಾವೆ. ಆದರೆ ಇದು ಇವತ್ತೇನು ಫ್ಲೈಟು ಪತನ ಆಗಿದೆ ಅಲ್ವಾ, ಇದು ಇನ್ನೂ ಜಾಸ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ವಿಮಾನ ಆಗಿತ್ತು. ಹಾಗಾಗಿನೇ ಎಲ್ಲರೂ ಆಘಾತಕ್ಕೊಳಗಾಗ್ತಾ ಇದ್ದಾರೆ. ಈಗಾಗಲೇ ಗಾಯಾಳುಗಳನ್ನು ಕೂಡ ಅಹಮದಾಬಾದ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬೆಡ್ಗಳಂತೂ ಎಲ್ಲವೂ ಫುಲ್ ಆಗಿದ್ದಾವೆ. 242 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾಯಿದ್ರು. 230 ಪ್ರಯಾಣಿಕರದರಲ್ಲಿ ಓವರಾಲ್ 242 230 ಪ್ರಯಾಣಿಕರು, ಹಾಗೆ 10 ಜನ ಸಿಬ್ಬಂದಿ, 2 ಪೈಲಟ್ ಆಗಿದ್ದರು. ಹೊರದೇಶದ ಪ್ರಜೆಗಳು ಕೂಡ ಇಲ್ಲಿ ಸಾವನ್ನಪ್ಪಿರುವಂಥ ಅನುಮಾನಗಳಿದ್ದಾವೆ. ಯಾಕಂದರೆ ಬ್ರಿಟಿಷ್ ಪ್ರಜೆಗಳಿದ್ದು ಸುಮಾರು 100 ಜನ ಅಲ್ಲಿ ಫಾರಿನರ್ಸ್ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಈಗ ಈ ವಿಮಾನ ಪತನ ಹೇಗಾಯಿತು, ಒಂದೊಂದು ದೃಶ್ಯಗಳು ಕೂಡ ಬಹಳ ಭೀಕರ ಆಗಿದ್ದಾವೆ. ಅಗ್ನಿಶಾಮಕ ದಳದವರು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥ ದೃಶ್ಯ ಇದು. ಅಂದರೆ ಮೆಡಿಕಲ್ ಕಾಲೇಜ್ ನೋಡಿ ಸುಟ್ಟು ಬೂದಿ ಆಗಿಬಿಟ್ಟಿದೆ, ಅದು ಕಂಪ್ಲೀಟ್ ಹೊಗೆ ಆಡ್ತಾ ಇದೆ. ಮೊದಲ ದೃಶ್ಯ ಇದೆ ಅಲ್ವಾ ಇದು, ನೋಡಿ ಫ್ಲೈಟ್ ಹೆಂಗೆ ನಾರ್ಮಲ್ ಆಗಿ ಟೇಕ್ ಆಫ್ ಆಗಿ ಹೊರಡ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಹೋಗ್ತಾ 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 ಕೆಳಗಡೆ ಅದು ಡಿಕ್ಕಿಯನ್ನು ಹೊಡೆದಿದೆ. ದಟ್ಟವಾದಂತಹ ಬೆಂಕಿಯಲ್ಲಿ ಆವರಿಸಿತು, ಮುಗಿಲೆತ್ತರಕ್ಕೆ ಹೊಗೆ ಚಿಮ್ಮಿತು. ಅಲ್ಲಿದ್ದಂತಹ ಸ್ಥಳೀಯರು CCTVಗಳಲ್ಲೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಆ ಭೀಕರ ದೃಶ್ಯಗಳು. ವಿಮಾನದ ಅವಶೇಷಗಳಂತೂ ಕೂಡ ಸುಮಾರು 500 ಮೀಟರ್ ವ್ಯಾಪ್ತಿಗೆ ಹೋಗಿ ಬಿದ್ದಿದ್ದಾವೆ, ಚೆಲ್ಲಾಪಿಲ್ಲಿ ಆಗಿಬಿದ್ದಿದೆ. ಯಾಕಂದರೆ ದೊಡ್ಡ ವಿಮಾನ ರೀ ಅದು, ಸುಮಾರು 500 ಮೀಟರ್ ವಿಸ್ತರಣೆ ಆಗುವಂತಹ ಒಂದು ವಿಮಾನ. ಅಷ್ಟು ಜಾಗ ಬೇಕು ಅದು ಲ್ಯಾಂಡ್ ಆಗಬೇಕು ಅಂತ ಹೇಳಿದ್ರೆ. ಹಾಗಾಗಿನೇ ಈಗ ಭಾರತಕ್ಕೆ ನಿಜಕ್ಕೂ ಇವತ್ತು ಕರಾಳವಾದಂತಹ ಗುರುವಾರ ಅಂತ ಹೇಳ್ಬೋದು. ನಮ್ಮ ಭಾರತದಲ್ಲಿ ಇಂತಹ ವಿಮಾನ ದುರಂತಗಳು ನಡೆದಿರಲಿಲ್ಲ, ಇಷ್ಟು ಸಾವು ನೋವಾಗಿರಲಿಲ್ಲ. ಸಣ್ಣ ಪುಟ್ಟ ಅವಘಡಗಳಾಗ್ತಾ ಇತ್ತು ಅಷ್ಟೇ, ತುರ್ತು ಭೂಸ್ಪರ್ಶಗಳಾಗ್ತಾ ಇತ್ತು. ಅಹಮದಾಬಾದ್ನಲ್ಲಿ ಈ ಅವಘಡ ಆಗಿರೋದ್ರಿಂದಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಇವರೆಲ್ಲರೂ ಕೂಡ ಈಗ ದಿಗ್ಭ್ರಾಂತಕ್ಕೊಳಗಾಗಿದ್ದಾರೆ. ಇಡೀ ದೇಶದ ಜನ ಕೂಡ ಈಗ ಆ ಬದುಕುಳಿದಿದ್ದಾರಲ್ಲ ಅವರೆಲ್ಲರೂ ಪಾರಾಗಲಿ ಪ್ರಾಣಾಪಾಯದಿಂದ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬೋಯಿಂಗ್ ಎಮಿರೇಟ್ಸ್ ಅನ್ನುವಂಥ ಈ ಹೈ ಟೆಕ್ನಿಕ್ ಆಗಿರುವಂಥ ವಿಮಾನ ಇದೆ ಅಲ್ವಾ, ತಾಂತ್ರಿಕ ದೋಷ ಎಲ್ರಿಗೂ ಅಂದ್ಕೊಳ್ಬೋದು. ತಾಂತ್ರಿಕ ದೋಷ ಮೊದಲೇ ಅವ್ರಿಗೆ ಗೊತ್ತಾಗಿರಲಿಲ್ವ ಪೈಲಟ್ಗಳಿಗೆ ಅಂಥೇಳಿ, ಸಡನ್ಲಿ ಏಕಾಏಕಿ ಆಗಿರುವಂತಹ ದೋಷ ಇದು. सीधा दौड़ीने बहार आया. मारू घर सामे જ છે, હું કાઉન્સિલર છું અસારવાના. એટલે ધડાકો થયો એટલે અમે જોયું ને તો આગના ગોટા સાથે
અથડાયું અને સીધું અથડાયું. મારો કઝિન બ્રધર જતો તો એની ગાડીને કાચ ને બધું ફૂટી ગયું, હાથમાં વાગ્યું. એટલે દોડીને અમે અહીંયા આવ્યા. એટલે આજે ડૉક્ટર હાઉસનું છે ત્યાં પ્લેન ક્રેશ થઈ ગયું. અડધો ભાગ આ બાજુ પડ્યો અને અંદર 9 થી 10 રેસિડેન્સ ડૉક્ટરો અને જે સ્ટાફના કોઈ હતા એમને અહીંથી ઉચકીને અમે હોસ્પિટલ રિક્ષાની અંદર મોકલી દીધા છે. અને બીજું અમે કરી રહ્યા છીએ મદદ. પ્લેનમાં આવ્યો ને એટલે અમે સીધા દોડીને બહાર આવ્યા. મારું ઘર સામે જ છે, હું કાઉન્સિલર છું અસારવાના. એટલે ધડાકો થયો એટલે અમે જોયું ને તો આગના ગોટા સાથે અથડાયું અને સીધું અથડાયું. મારો કઝિન બ્રધર જતો તો એની ગાડીને કાચ ને બધું ફૂટી ગયું, હાથમાં વાગ્યું. એટલે દોડીને અમે અહીંયા આવ્યા. એટલે આજે ડૉક્ટર હાઉસનું છે ત્યાં પ્લેન ક્રેશ થઈ ગયું. અડધો ભાગ આ બાજુ પડ્યો અને અંદર 9 થી 10 રેસિડેન્સ ડૉક્ટરો અને જે સ્ટાફના કોઈ હતા એમને અહીંથી ઉચકીને અમે હોસ્પિટલ રિક્ષાની અંદર મોકલી દીધા છે. અને બીજું અમે કરી રહ્યા છીએ મદદ. પ્લેનમાં આવ્યો ને એટલે અમે સીધા દોડીને બહાર આવ્યા. મારું ઘર સામે જ છે, હું કાઉન્સિલર છું અસારવાના. એટલે ધડાકો થયો એટલે અમે જોયું ને તો આગના ગોટા સાથે અથડાયું. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಸಂಬಂಧಪಟ್ಟಂತೆ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಬ್ರಿಟನ್ ಪ್ರಧಾನಿ. ದುರಂತದ ಬಗ್ಗೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಕೀರ್ ಸ್ಟಾರ್ಮರ್ ಅವರು. ವಿಮಾನದಲ್ಲಿ ಹಲವು ಬ್ರಿಟನ್ ನಾಗರಿಕರು ಕೂಡ ಇದ್ದರು, ಯಾಕಂದರೆ ಲಂಡನ್ಗೆ ಹೋಗ್ತಾ ಇತ್ತಲ್ವ ಇದು, ಹಾಗಾಗಿನೇ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಇದೀಗ ಟ್ವೀಟನ್ನು ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ. ಜೊತೆಗೆ ಇಂಡಿಯಾದ ವಿಮಾನಯಾನ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ, ಪ್ರಧಾನಿ ಮೋದಿಯವರೊಂದಿಗೂ ಕೂಡ ಮಾತನಾಡಿದ್ದಾರೆ. ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ದುರಂತದ ಬಗ್ಗೆ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಸ್ಟಾರ್ಮರ್ ಇಲ್ಲಿ. ವಿಮಾನದಲ್ಲಿ ಹಲವು ಬ್ರಿಟನ್ ನಾಗರಿಕರು ಕೂಡ ಇದರಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ತಮ್ಮ ನೋವನ್ನು ಹೊರಹಾಕಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಅವರಿಂದಲೂ ಕೂಡ ಮಾಹಿತಿನ ಪಡೆದುಕೊಂಡಿದ್ದಾರೆ. ಯಾಕಂದರೆ ಇದು ಲಂಡನ್ಗೆ ಹೋಗ್ತಾ ಇದ್ದಂಥ ಒಂದು ವಿಮಾನ. ಇದು ಡೆಲ್ಲಿಯಿಂದ ಬಂದಿತ್ತು. ಡೆಲ್ಲಿಯಿಂದ ಅಹಮದಾಬಾದಿಗೆ ಬಂದು ಅಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ನಿಂದ ಅಲ್ಲಿಂದ ಲಂಡನ್ಗೆ ಹೊರಟಿತ್ತು. ಅಲ್ಲಿ ಸುಮಾರು ಒಂದು 50ರಿಂದ 60 ಜನ ಬ್ರಿಟಿಷ್ ಪ್ರಜೆಗಳೇ ಇದ್ದಾರೆ. ಬ್ರಿಟಿಷ್ ಪ್ರಜೆಗಳಂತಂದರೆ ಅವರೇ ಎಲ್ಲ ಲಂಡನ್ನವರು. ಹಾಗಾಗಿನೇ ಈಗ ಬ್ರಿಟನ್ ಪ್ರಧಾನಿ ಇದಕ್ಕೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಈಗ ಖಚಿತವಾದಂಥ ಮಾಹಿತಿ ಸಿಗ್ತಾ ಇಲ್ಲ, ಎಷ್ಟರ ಮಟ್ಟಿಗೆ ಇಲ್ಲಿ ಸಾವು ನೋವು ಸಂಭವಿಸಿದೆ ಅಂಥೇಳಿ, ಎಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ 242 ಅಷ್ಟರ ಒಂದು ಸಂಖ್ಯೆ ಇತ್ತು. ಅಲ್ಲಿ ಎಲ್ಲ ಪ್ರಯಾಣಿಕರು, ಪೈಲಟು ಮತ್ತು ಸಿಬ್ಬಂದಿ ಹಿಡ್ಕೊಂಡು 110 ಅಂತ ಹೇಳ್ತಿದ್ದಾರೆ ಸಾವಿನ ಸಂಖ್ಯೆ. ಆದರೆ ಈಗ ಅದರಲ್ಲಿ ಎಷ್ಟು ಹೊರದೇಶದ ಏನು ಪ್ರಯಾಣಿಕರಿದ್ದಾರೆ ಗೊತ್ತಾಗಬೇಕಂದ್ರೆ ಈ ಬ್ರಿಟಿಷ್ ಪ್ರಜೆಗಳು ಎಷ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದರೆ ಅವರು ಕೂಡ ಪ್ರವಾಸಕ್ಕೆ ಅಂತ ಹೇಳಿ ಬಂದಂಥವ್ರು, ಕೆಲವೊಬ್ಬರು ಕೆಲಸದ ಮೇಲೆ ಬಿಸ್ನೆಸ್ ಪರ್ಪೋಸ್ ಅಂತ ಬಂದಂಥವ್ರು ಇದ್ದರು.